ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನದ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಗ್ಯಾರಂಟಿಯ ಗದ್ದಲ ಎದ್ದಿದೆ. ಸಿಎಲ್ಪಿ ಸಭೆಯಲ್ಲೇ ಮೊದಲಿಗೆ ಗ್ಯಾರಂಟಿಯ ಪ್ರಸ್ತಾಪ ಆಗಿದೆ. ಸಿಎಲ್ಪಿ ಸಭೆಯಲ್ಲಿ ಆದಂತಹ ಗ್ಯಾರಂಟಿಯ ಪ್ರಸ್ತಾಪ ಚರ್ಚೆಗೆ ದಾರಿಯನ್ನ ಮಾಡಿಕೊಟ್ಟಿದೆ. ಕಾಂಗ್ರೆಸ್ನ ಶಾಸಕರೇ ಸಿಎಲ್ಪಿ ಸಭೆಯಲ್ಲಿ ಅಪಸ್ವರ ಎತ್ತಿದ್ರ? ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂತಹ ಉನ್ನತ ಮೂಲಗಳ ಮಾಹಿತಿ ಹೌದು ಅಂತ ಹೇಳ್ತಾ ಇದೆ. ಗ್ಯಾರಂಟಿ ಜೊತೆ ಅಭಿವೃದ್ಧಿ ಅನುದಾನ ಅಗತ್ಯ ಅಂತ ಹೇಳಿ ಶಾಸಕರು ಹೇಳಿದ್ದಾರೆ. ಸಭೆಯಿಂದ ಹೊರಬಂದಂತಹ ನಂತರದಲ್ಲಿ ಕೆಲವರು ಅದನ್ನ ದೃಢಪಡಿಸಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಎದ್ದಂಥ ಅಪಸ್ವರ ಇದೆಯಲ್ಲ, ಇದು ವಿಪಕ್ಷಗಳಿಗೆ ಆಹಾರವಾಗ್ಬಿಟ್ಟಿದೆ. ಒಬ್ಬೊಬ್ಬ ಸಚಿವರದ್ದು ಒಂದೊಂದು ರೀತಿಯಾದಂತಹ ಹೇಳಿಕೆ. ಇದು ಕಮಲ ಪಡೆಗೆ ಅಸ್ತ್ರವಾಗಿದ್ದು ಕಲಾಪದಲ್ಲೂ ಕೂಡ ಸದ್ದಾಗಿದೆ. ಗ್ಯಾರಂಟಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಗೊತ್ತು ನೀಡುತ್ತಾವೆ ವಿಪಕ್ಷಗಳು. ನೀವು ಅನೌನ್ಸ್ ಮಾಡಿದ ಅನುದಾನ ಸರಿಯಾಗಿ ಬಂದಿಲ್ಲ, ಅಧಿಕಾರಿಗಳು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಗ್ಯಾರಂಟಿ ಒಂದೇ ಸಾಲದು, ಡೆವಲಪ್ಮೆಂಟ್ ಕೂಡ ಮಾಡಬೇಕು. ಅಧಿಕಾರಿಗಳು ಯಾರಿಗೂ ಹೆದರ್ತಿಲ್ಲ. ಎಲ್ಲ ಅರ್ಜಿನೂ ಕ್ವಯರಿ ಹಾಕಿ ವಾಪಸ್ ಕಳಿಸ್ತಾರೆ. ಶಾಸಕರ ಫೈಲ್ಗಳನ್ನೇ ಪೆಂಡಿಂಗ್ ಇಡ್ತಾರೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಹೀಗೆ ಮುಂದುವರೆದ್ರೆ ಬಹಳಷ್ಟು ಕಷ್ಟ ಆಗತ್ತೆ. ಅನುದಾನ ಬಿಡುಗಡೆಗೆ ಕ್ರಮ ತಗೋತೀನಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ತೀನಿ. 10, 25, 50 ಕೋಟಿ ಹಂತವಾಗಿ ಬಿಡುಗಡೆ ಆಗುತ್ತೆ. ನಮ್ಮಲ್ಲಿ ಕೆಲವು MLAಗಳು ಗ್ಯಾರಂಟಿ ಯೋಜನೆಗಳಿಂದ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನ ಬಿಡಬೇಕು. ಗ್ಯಾರಂಟಿಯಿಂದ ಬಡವರ ಹಿಂದುಳಿದವರ ಬದುಕು ಸುಧಾರಿಸಿದೆ. ಅಸಮಾನತೆ ಹೋಗಲಾಡಿಸಬೇಕು. ಇಲ್ಲ ಅಂದ್ರೆ ಸಮಾಜ ನಿರ್ಮಾಣ ಹೆಂಗೆ, ಜಾತಿ ಓಡಿಸೋದು ಹೆಂಗೆ? ಕೇಳಿಸ್ಕೊಂಡ್ರಲ್ವಾ? ನಿನ್ನೆ ನಡೆದಂತಹ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ. ಆ ಸಭೆಯಲ್ಲಿ ಗ್ಯಾರಂಟಿಗಳ ವಿಚಾರವಾಗಿ ಪ್ರಸ್ತಾಪ ಆಗಿದೆ. ಮಾಲೂರು ಶಾಸಕ ನಂಜೇಗೌಡರು ಪ್ರಸ್ತಾಪ ಮಾಡ್ತಾರೆ. ಗ್ಯಾರಂಟಿಗಳು ಇದೆ, ಓಕೆ, ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಾ ಇದೆ, ಓಕೆ, ಆದ್ರೆ ಇದೇ ಗ್ಯಾರಂಟಿಗಳಿಂದ ಓಟ್ ಬರೋದಿಲ್ವಲ್ಲ, ಅಭಿವೃದ್ಧಿ ಅನುದಾನ ಎಲ್ಲವೂ ಬೇಕಲ್ಲ ಅಂತ ಹೇಳಿ ಪ್ರಸ್ತಾಪ ಮಾಡ್ತಾರೆ. ಅದಾದ ನಂತರ ಇನ್ನೊಂದೆರಡು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ. ಹಣಕಾಸು ಇಲಾಖೆಯ ಜೊತೆ ನಾನು ಮಾತನಾಡ್ತೀನಿ, ಹಂತವಾಗಿ ಅನುದಾನವನ್ನ ಕೊಡಿಸುವಂತಹ ಕೆಲಸವನ್ನ ಮಾಡ್ತೀನಿ. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತ ಹೇಳಿ ವಿಪಕ್ಷಗಳು ಹೇಳ್ತಿದ್ದಾರೆ. ಆದ್ರೆ ಗ್ಯಾರಂಟಿ ಯೋಜನೆಗಳಿಂದ ಜನರ ಅಭಿವೃದ್ಧಿ ಆಗ್ತಾ ಇದೆ, ಜನರ ಬದುಕು ಸುಧಾರಿಸ್ತಾ ಇದೆ ಅಂತ ಹೇಳಿ ಕಿವಿ ಮಾತನ್ನ ಹೇಳುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಆದ್ರೆ ಅಧಿವೇಶನದ ಸಂದರ್ಭದಲ್ಲಿ ನಡೆದಂತಹ ಈ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಗ್ಯಾರಂಟಿ ಯೋಜನೆಗಳಿಗೆ ಅಪಸ್ವರ ಎದ್ದಿರೋದು ವಿಪಕ್ಷಕ್ಕೆ ಆಹಾರ ಆಗ್ಬಿಟ್ಟಿದೆ. ಇನ್ನು ಈ ಸಭೆಯ ಬಳಿಕ ಗ್ಯಾರಂಟಿಯ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಸಭೆಯಲ್ಲಿ ಏನ್ ಡಿಸ್ಕಷನ್ ಆಯಿತು ಅಂತ ಕೇಳಿದ್ರೆ, ಸಚಿವರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನ್ ಹೇಳಿದ್ರು ನೋಡೋಣ ಬನ್ನಿ. ಇಲ್ಲ, ಯಾರು ಹೇಳಿದ್ದು? ಗ್ಯಾರಂಟಿಗಳ ಬಗ್ಗೆ ಏನೇನು ಚರ್ಚೆ ಆಗಲಿಲ್ಲ. ಇಲ್ಲ, ಆ ಥರ ಯಾವುದು MLAಗಳು ಯಾರು ಚರ್ಚೆ ಮಾಡಿಲ್ಲಲ್ಲ. ಆ ಥರ ಯಾವುದು ಆಗಲಿಲ್ಲ. ಇಲ್ಲ, ಯಾರಿಲ್ಲ. ಇಲ್ಲಪ್ಪ, ನಾನು ಅಲ್ಲಿ ಕೊನೆಯವರೆಗೂ ನಾನಿದ್ದೆ. ಗ್ಯಾರಂಟಿ ಬಗ್ಗೆ ಚರ್ಚೆನೇ ಆಗಲಿಲ್ಲ. ಭಾಳಷ್ಟು MLAಗಳು, ನಮ್ಮ ಮಾಲೂರು ನಂಜೇಗೌಡರು ಹೇಳಿದ್ರು, ಇಲ್ಲ ಸರ್, ಗ್ಯಾರಂಟಿಗಳು ಕೊಟ್ಟಿದ್ದು ಭಾಳ ಅನುಕೂಲ ಇದೆ, ಜನಗಳು ಭಾಳ ಇಷ್ಟಪಡ್ತವ್ರೆ ಅಂತ ಭಾಳ ಅಪ್ರಿಷಿಯೇಟೇ ಮಾಡಿದ್ರು. ಯಾರು ಸಬಲ್ರಿಗೆ ಹೋಗ್ಬೇಕು, ಆದರೆ ಸಬಲ್ರಿಗೆ ಹೋಗ್ತಾ ಇದೆ, ಅದು ತಪ್ಪು. ಆ ಬಗ್ಗೆ ಏನೇನೋ ಒಬ್ಬ MLC ಏನೋ ಮಾತಾಡಿದ್ರು. ಗ್ಯಾರಂಟಿ ಕೊಟ್ಟಿದ್ದು ಒಳ್ಳೇದಾಯಿತು, ಜನಗಳು ಭಾಳ ಖುಷಿ ಪಡ್ತಾವ್ರೆ, ಗ್ಯಾರಂಟಿದಿಂದ ನಮ್ಮ ಪಕ್ಷ ಒಳ್ಳೇದೈತೆ ಅಂತಾನೆ ಹೇಳಿದ್ದಾರೆ. ಯಾರು ಗ್ಯಾರಂಟಿ ವಿರೋಧ ಯಾರು ಮಾತಾಡಿಲ್ಲ. ಸಭೆಯಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಿ ಅಂತ ಕೆಲ ಶಾಸಕರೆಲ್ಲ ಸಲಹೆ ಕೊಟ್ಟರಂತೆ ಸರ್. ಆ ರೀತಿ ಭಾವನೆ ಮಾಡಬೇಕಾಗಿಲ್ಲ. ಗ್ಯಾರಂಟಿಗಳಿಂದ ನೀವು ಪುನರ್ ಪರಿಶೀಲನೆ ಮಾಡಿ ಅಂತಕ್ಕಂಥದ್ದಿಲ್ಲ. ಆದರೆ ವಾಸ್ತವಾಂಶ ಏನಂದರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ. ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ. ಆ ಸಲಹೆಯನ್ನು ಭಾಳಷ್ಟು ಜನ ಶಾಸಕರು ಹೇಳಿದರು. ಅದ್ರಲ್ಲಿ ತಪ್ಪೇನಿದೆ? FEBISಯಿಂದನೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ದೆ. ನಮ್ಮ ಆಂಧ್ರದಲ್ಲಿ ಜಗನ್ ಅಷ್ಟೊಂದು FEBIS ಕೊಟ್ಟಿದ್ದಾನೆ, ಯಾರೂ ಕೊಟ್ಟಿರಲಿಲ್ಲ ಅಷ್ಟೊಂದು. ಮತ್ತು ಅವ್ರು ಬರೀ ಏನು ಜನರಲ್ ಆಗಿ ಹೇಳಿರ್ಬೇಕು. ಅದು ಯಾರೋ ಮಾತಾಡಿದ್ರು, ಅಬ್ರಾಡಲ್ಲಿರೋರಿಗೆ ಒಬ್ಬರಿಗೆ ಇಲ್ಲಿ ಸಿಕ್ಕಿದೆ ಅಂತೇಳಿ ಯಾರೋ ಹೇಳಿದರು. ಅದಾದ್ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ ಮೋಸ್ಟ್ಲಿ ಇದ್ರೊಳಗೆ ಅಬ್ರಾಡಲ್ಲಿರೋರಿಗೆ ಇಲ್ಲಿ ತಗೋತಾರೆ ಅಂದರೆ ಅದು ಮೋಸ್ಟ್ಲಿ ತಪ್ಪೇ ಆಗುತ್ತೆ. ಬಟ್
ಇಲ್ಲ ಆ ಥರ ಹೇಳಲಿಲ್ಲ ಬಟ್ ಇದನ್ನ ಫಂಡ್ಸ್ನ ಆನ್ ಟೈಮಿಗೆ ಬಿಡುಗಡೆ ಆದರೆ ಕೆಲಸ ಫಾಸ್ಟ್ ಆಗುತ್ತೆ ಅಂತೇಳಿ ಅದನ್ನ ಜನರಲ್ ಆಗಿ ಹೇಳಿದ್ರು. CM ಅವ್ರು ಹೇಳಿದ್ರು ಇಲ್ಲ ಅದನ್ನ ನಾನೇ ರಿವ್ಯೂ ಮಾಡಿ, ಯಾಕೆಂದ್ರೆ ಅವರೇ ಫೈನಾನ್ಸ್ ಅವ್ರ ಕೈಯಲ್ಲೇ ಬರೋದ್ರಿಂದ ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ. ಅದು ಬಿಟ್ಟರೆ ಇನ್ನೇನು ಹೇಳಲಿಲ್ಲ. ಜನರಲ್ ಆಗಿ ಸ್ವಲ್ಪ MLCs ಕೂಡ ನಮ್ಮ ಕಡೆನೂ ಸ್ವಲ್ಪ ಗಮನ ಇರಲಿ ಅಂತ ಹೇಳಿದ್ದಾರೆ. ಬಟ್ ದೇ ಆರ್ ಹ್ಯಾಪಿ. ಇವತ್ತು ತೊಂದರೆ ಆಗಿರೋದು ಗ್ಯಾರಂಟಿಯಿಂದ ಅಲ್ಲ. ಬಿಜೆಪಿಯವರು 2023ರಲ್ಲಿ ಅಧಿಕಾರವನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಹೊಸ ಸರ್ಕಾರ ಬಂದಾಗ 2,47,000 ಕೋಟಿ ರೂಪಾಯಿಗಳ ಕಾಮಗಾರಿ ಟೆಂಡರ್ ಕರೆದುಬಿಟ್ರು. ಇದನ್ನ ಯಾರೂ ಸರಿಯಾಗಿ ಹೇಳ್ತಾ ಇಲ್ಲ. 2,47,000 ಕೋಟಿ ಟೆಂಡರ್ ಕರೆದು ಹೋಗಿಬಿಟ್ರು. ಈಗ ಪೇಮೆಂಟ್ ಮಾಡ್ತಾ ಇರೋರು ನಾವು. ಅದು ನಮಗೆ ಬರ್ಡನ್ ಆಗಿದೆ ಹೊರತು ಗ್ಯಾರಂಟಿ ಅಲ್ಲ. ಗ್ಯಾರಂಟಿ ನಿಲ್ಲೋದಿಲ್ಲ. ನಮ್ಮದು ಸಿದ್ದರಾಮಯ್ಯ ಅವರು ಒಳ್ಳೆಯ ಮುಖ್ಯಮಂತ್ರಿ ಇದ್ದಾರೆ, ಒಳ್ಳೆಯ ಹಣಕಾಸು ಮಂತ್ರಿಗಳಿದ್ದಾರೆ, ನಾನು ಆರ್ಥಿಕ ಸಲಹೆಗಾರ ಇದ್ದೇನೆ, ನನಗೆಲ್ಲ ಗೊತ್ತಿದೆ. ಈ ವರ್ಷ 4,09,000 ಕೋಟಿ ಬಜೆಟ್ ಕೊಟ್ಟಿದ್ದೇವೆ. ಬಹುತೇಕ ಮುಂದಿನ ಸಾರಿ 430 ಕೊಡ್ತೇವೆ. 4,30,000 ಕೋಟಿ ಕೊಡ್ತೇವೆ ಬಜೆಟ್. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದ್ರ ಚರ್ಚೆ ನಡೀಲಿಲ್ಲ. TLPನಲ್ಲಿ ಏನು ನಡೀತು ಅನ್ನೋದನ್ನೆಲ್ಲ ಚರ್ಚೆ ಮಾಡೋಕ್ಕಾಗುತ್ತೆ ಇಲ್ಲಿ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದ್ರ ಚರ್ಚೆ ನಡೀಲಿಲ್ಲ. TLPನಲ್ಲಿ ಏನು ನಡೀತು ಅನ್ನೋದನ್ನೆಲ್ಲ ಚರ್ಚೆ ಮಾಡೋಕ್ಕಾಗುತ್ತೆ ಇಲ್ಲಿ. ಮುಖ್ಯಮಂತ್ರಿಗಳು ಅಲ್ಲಗಳೆದಿರಬಹುದು. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಯಾವುದೇ ಚರ್ಚೆಗೆ ಆಗಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಅದೇ ಸಭೆಯಲ್ಲಿ ಭಾಗಿಯಾಗಿದ್ರಲ್ಲ ಅವರ ಪಕ್ಷದ ಶಾಸಕರು, ಅವರ ಪಕ್ಷದ ಸಚಿವರು ಚರ್ಚೆಯಾಗಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ. ಮಧು ಬಂಗಾರಪ್ಪ ಹೇಳಿದ್ದು ಕೂಡ ಅದನ್ನೇ. ಹೌದು, ಪ್ರಸ್ತಾಪ ಆಗಿದೆ ಅಂತ ಹೇಳಿದ್ರು. KN ರಾಜಣ್ಣ ಅವರಂತೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಏನ್ ಚರ್ಚೆಯಾಗಿದೆ ಅಸಲಿಯಾಗಿ ಅದನ್ನ ಪ್ರಸ್ತಾಪ ಮಾಡಿದ್ರು. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಇಲ್ಲ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳ್ತಾನೆ ಮಾಲೂರು ನಂಜೇಗೌಡ ಅವರು ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅನ್ನುವುದನ್ನ ಹೇಳಿದ್ರು. ಅಲ್ಲಿಗೆ ಗ್ಯಾರಂಟಿಗಳ ಬಗ್ಗೆ ಚರ್ಚೆಯಾಗಿದೆ. ಚರ್ಚೆ ಏನಾಗಿದೆ? ಸರಿ, ಗ್ಯಾರಂಟಿ ಯೋಜನೆಗಳನ್ನ ನಾವು ಜನರಿಗೆ ಕೊಡ್ತಾ ಇದ್ದೀವಿ. ಇನ್ನಿರುವಂಥದ್ದು 2 ವರ್ಷ. ಆ 2 ವರ್ಷದ ಅವಧಿ ಚುನಾವಣಾ ತಯಾರಿಯ ಅವಧಿ. ಈ ಟೈಮ್ನಲ್ಲಿ ಜನ ಅಭಿವೃದ್ಧಿ ಎಲ್ಲಿ ಅಂತ ಕೇಳ್ತಿದ್ದಾರೆ. ಈಗ ಹಾಸ್ಪಿಟಲ್ಲೋ, ಶಾಲೆನೋ, ರೋಡೋ, ಒಂದು ಊರಲ್ಲಿ ಏನೋ ಕಾಮಗಾರಿ ಆಗ್ಬೇಕಾಗಿರುತ್ತೆ. ಆ ನಿರೀಕ್ಷೆ ಜನರಿಗೆ ನಮ್ಮ ಮೇಲಿರುತ್ತೆ. ಹಾಗಾಗಿ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿನೂ ಅಷ್ಟೇ ಮುಖ್ಯ. ಹಾಗಾಗಿ ನಮಗೆ ಅನುದಾನ ಬಿಡುಗಡೆ ಮಾಡಬೇಕು ಅನ್ನುವುದನ್ನ ಶಾಸಕರು ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿಗಳ ಬಳಿ. ಆ ಟೈಮ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದಿಷ್ಟು ಸಮಾಧಾನ ತರುವಂತಹ ಉತ್ತರವನ್ನ ಶಾಸಕರಿಗೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಅದಾದ ನಂತರ ಸಿದ್ದರಾಮಯ್ಯ ಅವರು ಇವತ್ತು ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆನೇ ಆಗಿಲ್ಲ ಅಂತ ಹೇಳಿದ್ರು. ಆದರೆ CLP ಸಭೆಯಲ್ಲಿ ಪ್ರಸ್ತಾಪ ಆದಂತಹ ಈ ಗ್ಯಾರಂಟಿಗಳ ವಿಚಾರ, ಗ್ಯಾರಂಟಿಗಳ ಬಗೆಗಿನ ಅಪಸ್ವರ ಬಿಜೆಪಿಗೆ ಅಸ್ತ್ರ ಆಗಿದೆ. ಆರ್ ಅಶೋಕ್ ಸದನದಲ್ಲೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಸರ್ಕಾರದ ಕಾಲೆಳೆದಿದ್ದಾರೆ. ಕೇಂದ್ರ ಸರ್ಕಾರದ್ದು ಫಾರ್ಮೇಟ್ ಕೊಡಬೇಕು, ಪರಿಶೀಲನೆ ಮಾಡಬೇಕು. ಆಮೇಲೆ ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಯಾವ್ಯಾವ ರಾಜ್ಯದಲ್ಲಿ ಫ್ಲಡ್ ಆಗಿದೆ ಅದನ್ನ ಮೀಟಿಂಗ್ ಮಾಡಬೇಕು, ಅಲ್ಲಿ ರೆಸೊಲ್ಯೂಷನ್ ಆಗಬೇಕು, ಆಮೇಲೆ ಕೊಡೋದು ಅವರು. ಅದೆಲ್ಲ ಆಗೋವರೆಗೂ ಎಲ್ಲ ರಾಜ್ಯದ ವರದಿ ತಗೊಳೋವರೆಗೂ ನಾವು ಇಲ್ಲಿ ಕಾಯಬಾರ್ದು ಅನ್ನೋದು ನನ್ನ ಬೇಡಿಕೆ ಅಷ್ಟೇ. ಬೇಡಿಕೆ, ಆಗ್ರಹ. ಹಿಂದೆ ನಾವು ಮಾಡಿದ್ದೀರ ಆ ಥರ, ನಾವೇ ಕೊಟ್ಬಿಟ್ಟಿದ್ದೀರಿ. ನೀವು ಹಂಗೆ ಕೊಡಿ. ಈಗ ಫ್ಲಡ್ ಆಗಿದೆ, ಕಷ್ಟದಲ್ಲಿದ್ದಾರೆ ರೈತರು, ಕೊಡಿ ಅವರಿಗೆ. ಖಜಾನೆಯಲ್ಲಿ ದುಡ್ಡಿದೆ, ಸರ್ಪ್ಲಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆನ್ನೆ ಶಾಸಕಾಂಗ ಪಕ್ಷದಲ್ಲೂ ಚರ್ಚೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂತು. ನಾನೇನು ಬಂದಿರಲಿಲ್ಲ. ಚರ್ಚೆ ಆಗಿ ಪತ್ರಿಕೆಯಲ್ಲೆಲ್ಲ ಬಂದಿದೆ. ನಿಮ್ಮ ಫ್ರೀಗಳು ನೆನ್ನೆ ನಾನು ಫ್ರೀ ಹೇಳಿದ್ದಕ್ಕೆ ಗಲಾಟೆ ಮಾಡಿಬಿಟ್ರು. HK ಪಾಟೀಲ್ ಹಂಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರು ಬೇರೆ ಇದಕ್ಕೆ. ಶಾಸಕಾಂಗ ಅದು ಸುಳ್ಳು ಅವ್ರಿಗೆ ಗೊತ್ತಿದೆ. ನಿಮ್ಮ ಗ್ಯಾರಂಟಿನೂ ಬೇಡ, ಏನು ಬೇಡ, ನಮ್ಗೆ ರಸ್ತೆ, ಹಾಸ್ಪಿಟ್ಲು ಇದೆಲ್ಲ ಕೊಡಿ ಅಂತ ಗಲಾಟೆ ಆಗಿದೆ ಅಂತ. ಅದು ಅವ್ರ ಪಾರ್ಟಿ ವಿಚಾರ. ನಾನು ಅದಕ್ಕೇನು ಎಂಟ್ರಿ ಆಗಲ್ಲ. ನಮಗೆ ಇಲ್ಲಿ ಪರಿಹಾರವನ್ನು ಕೊಡಿ ಅನ್ನೋದು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.